ಸೊ ಫೈನಲಿ ನಾವು ನಮ್ಮ ಸ್ಟೇಡಿಯಂ ಅಲ್ಲಿ ಇದೀವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿಂದ ಆ ದೀಪದಿಂದ ಹಿಂದೆ ಹೋದ್ರೆ ಅಲ್ಲಿ ರಾಣಿ ಬಂಗ್ಲೆ ಅಂತ ಇದೆ. ಗೋಸ್ಟ್ ಹೌಸ್ ಅನ್ಕೊಂಡು ಅವಾಗೆಲ್ಲ ಟೂರ್ ಮಾಡ್ತಾ ಇದ್ವಿ. ಅವಾಗ ಸ್ವಲ್ಪ ಡೌ ಮಾಡ್ತೀಯಲ್ವಾ ನೀನು? ಈ ಜಂಪ್ ಮಾಡ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ. ನಾನು ಆಕ್ಚುಲಿ ಈ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡಿಲ್ಲ. ತರ ಸರ್ಕಸ್ ಮಾಡ್ತಾ ಇರ್ತಾಳೆ ನಮ್ಮಕ್ಕ. ಅಂದ್ ಇಲ್ಲಿ ಶಟಲ್ ಆಡ್ತಾ ಇದ್ವಿ ಈ ಸ್ಪೇಸ್ ಅಲ್ಲಿ. ಕನ್ನಡದಲ್ಲಿ ಮಾತಾಡೋ. ನಾವೆಲ್ಲ ಜಿಮ್ನಾಸ್ಟಿಕ್ ಅದೆಲ್ಲ ಮಾಡ್ತಿದ್ವಿ ಇದ್ದಾಗ. ಮೇಲತ್ತಿ ಇಲ್ಲಿಂದ ಜಾರಿ ಬಂಡಿ ಆಡ್ತಿದ್ವಿ. ಚಸ್ಸಿ ಜಂಪ್ ಮಾಡ್ತೀಯಾ? ಕ್ಯಾಮ್ರಾ ತೆಗಿದ ತಕ್ಷಣ ಅವ್ರು ಸೈಲೆಂಟ್ ಆಗ್ಬಿಡ್ತಾಳೆ. ಇಲ್ಲ ಅಂದ್ರೆ ಪಟ 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 ಮಾತಾಡ್ತಿರ್ತಾಳೆ. ನಮ್ಮ ಹುಡುಗ ಯಾರಿಗೂ ಕೇರ್ ಮಾಡಲ್ಲ, ಹೋಗ್ತಾ ಇರ್ತಾನೆ. ಆಟ ಆಡಿಸ್ತಾರ? ಜಲ್ದಿ ಜಲ್ದಿ ಯಾಕೋ ಹೋಗೋಣ ನಾವು. ಸರಿ ಬನ್ನಿ ಬನ್ನಿ ಹೋಗೋಣ. ಚಲೋ. ಎಲ್ಲಿಗೆ ಹೋಗ್ತಿದ್ವಿ ಚಸ್ಯ? ಎಲ್ಲಿಗೆ ಹೋಗ್ತಿದ್ಯಾ ಗುಂಡ? ಎಲ್ಲಿ ಹೋಗ್ತಿದ್ವಿ? ಸ್ಟೇಡಿಯಂ ಹೋಗಿ ಏನ್ ಮಾಡೋದು? ಆಟ ಆಡ್ಸೋದು. ಏನೇನು ಆಟ ಆಡ್ತೀನಿ ನೀನು? ಹೇಳು, ಏನೇನು ಆಟ ಆಡ್ತೀಯಾ? ಜಂಪ್ ಮಾಡ್ತೀಯಾ? ಜಂಪು ಇಲ್ಲ ಹಿಂಗ್ ಮಾಡ್ತಿದ್ದ ಓಡಿಸ್ಕೊಂಡು ಹೋಗೋದು. ಓಡೋಗುತ್ತೆ ಅದರಿಂದ. ಓಡೋಗುತ್ತೆ ಚೆನ್ನಾಗಿದೆ ನೋಡಕ್ಕೆ. ಓಡು ನೋಡ್ದಾ ಹಿಂಗ್ ಓಡಾಯ್ತು. ಬನ್ನಿ ಬನ್ನಿ. ಸೊ ಫೈನಲಿ ನಾವು ನಮ್ಮ ಸ್ಟೇಡಿಯಂ ಅಲ್ಲಿ ಇದೀವಿ. ಚಾಮುಂಡಿ ಸ್ಟೇಡಿಯಂ ಎಂಟರ್ ಆದ್ವಿ. ಸೊ ಈ ಕಡೆ ಹಾಕಿ ಸ್ಟೇಡಿಯಂ ಬರುತ್ತೆ. ಇಫ್ ಯು ಕ್ಯಾನ್ ಸಿ, ಕಾಣಿಸ್ತಿದ್ಯಾ? ಎಸ್, ಇನ್ನೊಂಚೂರು ಮುಂದೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ನಮ್ಮ ಗರ್ಲ್ಸ್ ಇದ್ದಾರೆ ಇಲ್ಲಿ. ಆ್ಯಂಡ್ ನಮ್ಮ ಗುಂಡ ಇದ್ದಾನೆ. ಗುಂಡ ಹೈಪರ್ ಆ್ಯಕ್ಟಿವ್ ಅವನು, ಎಲ್ಲ ಕಡೆ ಓಡ್ತಾ ಇರ್ತಾನೆ ಅಲ್ಲೇನಾ? ಹಾಂ ನೋಡಿ, ದಿಸ್ ಇಸ್ ಆರ್ ಹಾಕಿ ಸ್ಟೇಡಿಯಂ. ಆ್ಯಂಡ್ ಇದು ಇಂಡೋರ್ ಸ್ಟೇಡಿಯಮ್ಮು. ಸೊ ಇಲ್ಲಿ ನಾವೆಲ್ಲ ಜಿಮ್ನಾಸ್ಟಿಕ್ ಅದೆಲ್ಲ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಅಂದರೆ ನಾವೇನು ಸೈನ್ ಅಪ್ ಮಾಡಿದ್ದಿಲ್ಲ, ಬಟ್ ಸ್ಟಿಲ್ ನಾವು ಮಾಡ್ತಾ ಇರೋ ಜೊತೆ ಹೋಗಿ ಜಾಯ್ನ್ ಆಗ್ತಿದ್ವಿ. ಸೊ ಇಲ್ಲಿ ಒಳಗಡೆ ಹೋದರೆ ಜಿಮ್ನಾಸ್ಟಿಕ್ಸ್ ಸ್ಟುಡಿಯೋ ಇದೆ. ಸೊ ಅದೆಲ್ಲ ಟ್ರೈ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಆ್ಯಂಡ್ ಬನ್ನಿ ಇದನ್ನು ತೋರಿಸ್ತೀನಿ. ಹಾಕಿ ಸ್ಟೇಡಿಯಂ. ಆ್ಯಂಡ್ ಇದು ಹಾಕಿ ಸ್ಟೇಡಿಯಮ್ಮು. ಹಾಕಿ ಮತ್ತು ವಾಲಿಬಾಲ್ ಕೂಡ ಆಡ್ತಾ ಇರ್ತಾರೆ. ಸಾರಿ, ಫುಟ್ಬಾಲ್ ಕೂಡ ಆಡ್ತಾ ಇರ್ತಾರೆ. ಆ್ಯಂಡ್ ಆಸ್ ಐ ಟೋಲ್ಡ್ ಯು ಗೈಸ್, ಇದು ಇಂಡೋರ್ ಸ್ಟೇಡಿಯಮ್ಮು. ಆ್ಯಂಡ್ ಅದು ಚಾಮುಂಡಿ ಗ್ರೌಂಡು. ಸೊ ಅಲ್ಲೇ ನಾವು ಜಾಸ್ತಿ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಿತ್ತು. ಅಲ್ಲೇ ಹೋಗೋದಪ್ಪ, ಅದೇ ಗ್ರೌಂಡು, ಅಲ್ಲೇ ಹೋಗಬೇಕು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಸ್ಪೋರ್ಟ್ಸ್ಗೆಲ್ಲ ಫುಲ್ ಟೈಮ್ ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಇಟ್ ಈಸ್ ಅಮೇಝಿಂಗ್ ಟು ವಾಚ್ ದೆಮ್ ಡೂ ಬೆಟರ್. ಬಿಕಾಸ್ ನಮಗೆಲ್ಲ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ವಾವ್ ಅನಿಸ್ತಾ ಇರುತ್ತೆ. ಬಿಕಾಸ್ ನಾವು ಗ್ರೌಂಡಲ್ಲಿ ಪಾರ್ಕಲ್ಲಿ ಆಡಿದ್ದಷ್ಟೇ. ಈ ರೀತಿ ಎಲ್ಲ ಸೀರಿಯಸ್ ಆಗೆಲ್ಲ ಸ್ಪೋರ್ಟ್ಸ್ ತೊಗೊಂಡಿಲ್ಲ. ನೋಡೋಣ ನಮ್ಮ ಮಕ್ಕಳಲ್ಲಿ ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರಾ ಅಂತ. ಆಗ್ತೀಯ ಚಿನಿ? ನೀನು ಸ್ಪೋರ್ಟ್ಸ್ ಏನಾದ್ರು ಆಡ್ತೀಯಾ? ಫುಟ್ಬಾಲ್ ಆಡ್ತಾಳಂತೆ. ಆ್ಯಂಡ್ ಬಾಸ್ಕೆಟ್ಬಾಲ್. ಮೆಟ್ಲತ್ತಿ ಎಲ್ಲರೂ ಈಗ ಇದ್ದಾಗ ಮೇಲತ್ತಿ ಇಲ್ಲಿಂದ ಜಾರಿ ಬಂಡಿ ಆಡ್ತಿದ್ವಿ. ಅದೆಲ್ಲ ನೆನಪು ಬರ್ತಿದೆ ಈಗ. ಫೀಲ್ಸ್ ಅಮೇಝಿಂಗ್ ಅಲ್ಲ? ಸೊ ಇದು ನಮ್ಮ ಸ್ಟೇಡಿಯಂ, ಚಾಮುಂಡಿ ಸ್ಟೇಡಿಯಂ. ನಮ್ಮ ಮೈಸೂರು ಮೆಮೊರೀಸ್ ಎಲ್ಲ ಮೆಜಾರಿಟಿ ಆಫ್ ಇಟ್ ಇಸ್ ಅಜ್ಜಿ ಮನೆ ಮತ್ತು ಈ ಸ್ಟೇಡಿಯಮ್ಮೇ. ಯಾ, ಸ್ಟೇಡಿಯಮ್ಸ್ ಎಲ್ಲ ಒಂದೇ ಥರ ಬರುತ್ತೆ. ಸೊ ಇದು ನಮ್ಮ ಚಾಮುಂಡಿ ಸ್ಟೇಡಿಯಂ. ಇಲ್ಲಿ ಎಲ್ಲ ಥರ ಸ್ಪೋರ್ಟ್ಸ್ ಈವೆಂಟ್ಸ್ಗಳು ನಡೀತಾ ಇರುತ್ತೆ, ಕಾಂಪಿಟೇಷನ್ಸ್ಗಳು ನಡೀತಿರುತ್ತೆ. ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ಏನೂ ಚೇಂಜ್ ಆಗಿಲ್ಲ, ಇದ್ದಾಗೆ ಇದೆ. ಆ ಕಡೆ ಹೋದರೆ ಅಲ್ಲೊಂದು ದೀಪ ಇದೆಯಲ್ಲ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ವೆಯ್ಟ್, ಅಲ್ಲಿ ಝೂಮ್ ಇಟ್ ಅಂಡ್ ಶೋ ಯು. ಅಲ್ಲಿ ಆ ದೀಪದಿಂದ ಹಿಂದೆ ಹೋದರೆ ಅಲ್ಲಿ ರಾಣಿ ಬಂಗ್ಲೆ ಅಂತ ಇದೆ. ನಾವೆಲ್ಲ ಅದನ್ನು ತುಂಬ ಹಾಂಟೆಡ್ ಹೌಸ್ ಅಂತ. ದ್ಯಾಟ್ ಪ್ಯಾಲೇಸ್ ಬಿಲಾಂಗ್ಸ್ ಟು ಮೈಸೂರು ಓನ್ಲಿ, ಬಟ್ ಅಬ್ಯಾಂಡೆಂಡ್. ಸೊ ಪಾಳು ಬಿದ್ದಿದೆ. ನಾವು ಅದನ್ನೆಲ್ಲ ಗೋಸ್ಟ್ ಹೌಸ್ ಅಂದ್ಕೊಂಡು ಅವಾಗೆಲ್ಲ ಟೂರ್ ಮಾಡ್ತಾಯಿದ್ವಿ. ಆ ಕಡೆ ಹೋಗೋದು, ಕಿರ್ಚೋದು, ಬರೋದು, ಇದನ್ನೇ ಮಾಡ್ತಾಯಿದ್ವಿ. ಸೊ ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ತುಂಬ ಮೆಮೊರೀಸ್. ಅಂದರೆ ಡ್ರ್ಯಾಗನ್ ಫ್ಲೈ ಬರುತ್ತೆ ಗೊತ್ತಾ? ಅದನ್ನು ಹಿಡಿದು ಅದಕ್ಕೆ ಬಾಲಕ್ಕೆ ದಾರ ಕಟ್ಟಿ ಆರಿಸ್ತಾ ಇದ್ವಿ. ಅದೇ ನೆನಪು ಜಾಸ್ತಿ ಇಲ್ಲೆಲ್ಲ. ಆ್ಯಂಡ್ ಈಗಿನ ಕಾಲದ ಮಕ್ಕಳು ಐ ಡೋಂಟ್ ನೋ ಇಫ್ ದೇ ಡೂ ಇಟ್ ಆರ್ ನಾಟ್, ಬಟ್ ವಿ ಹ್ಯಾಡ್ ಹೆಲ್ ಲಾಟ್ ಆಫ್ ಫನ್. ನಮ್ಮ ಸಮ್ಮರ್ ಹಾಲಿಡೇಸ್ ಅಂದರೆ ತುಂಬ ಅಡ್ವೆಂಚರಸ್ ಆಗಿರ್ತಿತ್ತು. ಸಮ್ಮರ್ ಹಾಲಿಡೇಸಲ್ಲಿ ತುಂಬ ಅಡ್ವೆಂಚರ್ಸ್ ಆಗಿರ್ತಿತ್ತು. ಈಗಿನ ಕಾಲದ ಮಕ್ಕಳ ಥರ ತುಂಬ ಬೋರಿಂಗ್ ಆಗಿರ್ತಿರಲಿಲ್ಲ. OTT ಪ್ಲ್ಯಾಟ್ಫಾರ್ಮ್ಸು, ಆ್ಯನಿಮೇಟೆಡ್ ಮೂವೀಸು, ಕಾರ್ಟೂನ್ಸ್, ಡಯಾನಾ ಶೋ, ಈ ರೀತಿ ಅಂತೂ ಇದ್ದೇ ಇರಲಿಲ್ಲ. ನಾವೆಲ್ಲ ಮೊಬೈಲ್ಗಳು ನೋಡಿದ್ದೇ ತುಂಬ ಲೇಟು. ಸೊ ನಮ್ಮದೆಲ್ಲ ಆಟ ಅಂದರೆ ಇದೇನೆ, ಗ್ರೌಂಡ್ಗಳಲ್ಲಿ ಆಟ ಆಡೋದು, ತಿರುಗಾಡೋದು, ಬೀಳೋದು, ಹೇಳೋದು, ಡ್ರ್ಯಾಗನ್ ಫ್ಲೈ ಇಟ್ಕೊಂಡು ದಾರಕ್ಕೆ ಇದು ಮಾಡೋದು, ಬಟರ್ಫ್ಲೈ ಇಟ್ಕೊಂಡು ಆಪ್ರೇಷನ್ ಎಲ್ಲ ಮಾಡ್ತಾಯಿದ್ದೆ ನಾನು. ದಟ್ ವಾಸ್ ಅ ಫನಿ ಇನ್ಸಿಡೆಂಟ್. ಬಟರ್ಫ್ಲೈ ಹಿಡಿದು ಬ್ಲೇಡ್ ತೊಗೊಂಡು ಅದನ್ನು ಕಟ್ ಮಾಡಿ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಹೊರಗೆ ತೆಗೆದು ವಾಪಸ್ ಸ್ಟಿಚ್ ಮಾಡಿ ಆರು ಅಂತ ಆರಿಸ್ತಿದ್ದೆ. ಐ ನೋ ಇಟ್ ಈಸ್ ವೆರಿ
ವಾಟ್ ಏನಂತೀರ ಭಯಾನಕ. ಬಟ್ ಸ್ಟಿಲ್ ದಟ್ ವಾಸ್ ಫನ್ ಫಾರ್ ಅಸ್ ಬ್ಯಾಕ್ ದೆನ್. ಆ್ಯಂಡ್ ತಸ್ಯಾ, ನೀನು ಯಾವಾಗಾದ್ರೂ ಡ್ರ್ಯಾಗನ್ ಫ್ಲೈ ಹಿಡಿದಿದ್ಯಾ ಕೈಯಲ್ಲಿ? ನೋ ಸಾರಿ, ಈಗಿನ ಕಾಲದ ಮಕ್ಕಳಿಗೆ ಡ್ರ್ಯಾಗನ್ ಫ್ಲೈ ಅಂದರೆ ಏನು ಅಂತ ಗೊತ್ತಾ? ಹೋಗ್ಲಿ, dragon, like a dragon face and a dragon wings and all that. ಯಾ ಹೀಗೆ ವಿ ಹ್ಯಾಡ್ ಎ ಲಾಟ್ ಆಫ್ ಫನ್. ಗುಂಡ ಬಾರೋ, ಹುಷಾರು. ನಮ್ಮ ಗುಂಡನ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ, ಅವ್ನಿಗೆ ಇಲ್ಲೆಲ್ಲ ರೂಢಿ ಆಗಿರುತ್ತೆ ಚೆನ್ನಾಗಿ, ಬಿಕಾಸ್ ಇಲ್ಲೇ ಇರೋದು ಅವನು. ಅಲ್ವೇನಾ ಗುಂಡ? ಏನೇನು ಮಾಡ್ತೀಯ ಇಲ್ಲಿ ಬಂದರೆ ನೀನು? ಏನೇನು ಆಟ ಆಡ್ತೀಯ ಹೇಳು? ಜಂಪಂಪೈ ಹಂಗಂದ್ರೆ ಜಂಪ್ ಮಾಡೋದಾ? ನೋಡ್ದಾ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ವೆರಿ ಗುಡ್. ಶೈ ಅನ್ನೋದೇ ಇಲ್ಲ, ಎಕ್ಸ್ಟ್ರೋವರ್ಟ್ ನಮ್ಮ ಹುಡುಗ ಅಲ್ಲಪ್ಪ. ಗುಡ್ ಬಾಯ್ ಅಂದರೆ ಯಾರು? ದಿ ಕ್ಯೂಟೆಸ್ಟ್ ಆಫ್ ಆಲ್ ಇಸ್ ನಮ್ಮ ಗುಂಡ. ಗುಂಡಂಗೆ ಏನು ಇಷ್ಟ? ಯಾವ ಗೇಮ್ ಇಷ್ಟ? ABCD ಹೇಳೋದಾ? ಆಟ ಆಡೋದ್ರಲ್ಲಿ ಏನು ಇಷ್ಟ? ಬಾ ಕೂಚು. ಜಂಪಂಪೈ ಇಷ್ಟ ಇವನಿಗೆ. ದೇಶಿಕಾ ನಿನ್ಗೇನು ಇಷ್ಟ ಆಟ ಆಡೋದ್ರಲ್ಲಿ? ಕ್ಯಾಚ್ ಇಷ್ಟ ನಮ್ಮ ದೇಶಿಕಿಗೆ. ಏಯ್ ವಾಟ್ ಯು ಲೈಕ್? ಐ ನೋ ಯು ಲೈಕ್, ಯು ಆರ್ ಮೋರ್ ಇಂಟು ಸ್ಪೋರ್ಟ್ಸ್. ನಮ್ಮ ಚಸ್ಯ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರ್ತಾಳೆ ಅವಳು. ಫುಟ್ಬಾಲು, ಐ ಜಂಪಲ್ಲಿ ಆ್ಯಕ್ಚುಲಿ ಪ್ರೈಸ್ ತೊಗೊಂಡಿದ್ದಾಳೆ. ಆ್ಯಂಡ್ ಸ್ವಿಮ್ಮಿಂಗಲ್ಲೂ ಕೂಡ ಶಿ ಇಸ್ ವೆರಿ ಗುಡ್. ನಮ್ಮ ದೇಶಿಕಾ ಅಂತೂ ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ. ಆ್ಯಂಡ್ ಇಫ್ ಯು ಹ್ಯಾವೆಂಟ್ ವಾಚ್ ದೆಮ್ ಸ್ವಿಮ್, ನಂದು ಸ್ವಿಮ್ಮಿಂಗ್ ವ್ಲಾಗ್ ಕೂಡ ಮಾಡಿದ್ದೀನಿ ಅವ್ರದ್ದು. ಸೊ ಅದನ್ನು ವಾಚ್ ಮಾಡಿ ಗೊತ್ತಾಗುತ್ತೆ ಇವಳು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ ಅಂತ ನಮ್ಮ ದೇಶಿಕಾ. 8th deep ಅಂದರೆ 8 ಫೀಟಾ? ಲಾಸ್ಟ್ ಟೈಮ್ ನಾನು ಬಂದಾಗಲೇ ಅವ್ಳು 6 ಫೀಟಲ್ಲಿ ಇದ್ಲು. ನೋ ಡೌಟ್ ದಟ್ ನಾವು ಶಿ ಇಸ್ ಇನ್ 8 ಫೀಟ್. ಸೊ ನಾನು ಲಾಸ್ಟ್ ಟೈಮ್ ಹೋದಾಗಲೇ ಅವ್ಳು 6 ಫೀಟಲ್ಲಿ ಸ್ವಿಮ್ ಮಾಡ್ತಿದ್ಲು. ಗುಂಡ ನೀನು ಸ್ವಿಮ್ ಮಾಡ್ತೀನಾ? ಈಜ್ತೀಯಾ? ನೀರಲ್ಲಿ ಇಳಿಯಲ್ವಾ ನೀನು? ಓ ಗುಂಡಂಗೆ ಅಭ್ಯಾಸ ಮಾಡ್ತಾನೆ. ನೀನು ನಮ್ಮ ಮನೆಗೆ ಬಾ, ನಾನು ಒಂದ್ಸತಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ ನಿನ್ನ, ಆಯ್ತಾ? ಹೇಳ್ಕೊಡ್ತೀನಿ ನಿಮಗೆ, ಕೋಚಿಂಗ್ ಸೇರಿಸ್ತೀನಿ. ನೋಡೋಣ ನಮ್ಮ ಗುಂಡ ಬಂದಾಗ ಬೆಂಗಳೂರು ಕಡೆ ಒಂದ್ಸತಿ ಕರ್ಕೊಂಡು ಹೋಗೋಣ ಸ್ವಿಮ್ಮಿಂಗ್ಗೆ. ಅವ್ರಿಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ತಿದ್ರು. ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಹೊರಗಡೆ ಔಟ್ಸ್ಕರ್ಟ್ಸಲ್ಲಿ ಬಿಟ್ಬಿಟ್ಟು ಇವಾಗ ಅವ್ರ ಸ್ಕೂಲಲ್ಲೇ ಇದೆ ಆ್ಯಕ್ಚುಲಿ ಸ್ವಿಮ್ಮಿಂಗು. ಸೊ ಅಲ್ಲಿಗೆ ಸೇರಿಸಿದ್ದಾರೆ ಇಬ್ಬರು. ಇವಾಗ ಸ್ಕೂಲಲ್ಲೇ ಸ್ಕೂಲ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದು. ಹೌದಾ ತಾನೇ? ಇವ್ರು ಆ್ಯಕ್ಚುಲಿ ನಿನ್ನೆ ಏನು ಮಾಡಿದ್ದಾಳೆ ಅಂತಂದರೆ, ನಿನ್ನೆ ಆ್ಯಕ್ಚುಲಿ ಮೈಸೂರು ಬರೋ ಪ್ಲಾನ್ ಇದೆ. ಇವ್ರು ಸ್ಕೂಲ್ ಮುಗಿಸ್ಕೊಂಡು ಹೊಡಬೇಕು, ಸ್ಕೂಲಿಗೆ ರಜಾ ಹಾಕ್ಸೋದು ಬೇಡ ಅಂತ ಪ್ಲಾನ್ ಮಾಡಿ ನಾವು ಹೇಳಿದ್ದೀವಿ ಒಳಗೆ ಮಾರ್ನಿಂಗ್ಗೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಬೇಡ, ಡೈರೆಕ್ಟಾಗಿ ಕಾಲೇಜ್ ಮುಗಿಸ್ಕೊಂಡು ವ್ಯಾನ್ ಹತ್ರ ಹೋಗು, ವ್ಯಾನ್ ಅಂಕಲ್ ಕರ್ಕೊಂಡ್ಬರ್ತಾರೆ. ಸ್ಕೂಲ್ ಮುಗಿಸ್ಕೊಂಡು ವ್ಯಾನ್ ಹತ್ರ ಹೋಗು, ವ್ಯಾನ್ ಅಂಕಲ್ ಕರ್ಕೊಂಡ್ಬರ್ತಾರೆ ಅಂತ ಮೇಡಮ್ ಸ್ಕೂಲ್ ಮುಗಿಸ್ಕೊಂಡು ಓಡ್ಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಕಡೆ. ಆಮೇಲೆ ನಾವು ಇವ್ರ ಫ್ರೆಂಡ್ ಅವ್ರ ಅಮ್ಮ ಕಾಲ್ ಮಾಡಿದ್ರು, ಸ್ವಿಮ್ಮಿಂಗ್ ಬಂದುಬಿಟ್ಟಿದ್ದಾಳೆ ಚಸ್ಯ ಅಂತ. ಆಮೇಲೆ ಇವಳಿಗೆ ಫೋನ್ ಕೊಡಿಸಿ ಅವ್ರಮ್ಮ ಒಂದು ರೌಂಡ್ ತೊಗೊಂಡ್ರು ಕ್ಲಾಸು. ಹೇಳಿಲ್ಲ ನಿನಗೆ ಬೆಳಿಗ್ಗೆ ಹಾಕೋದೆ ಅಂತ. ಆಮೇಲೆ ವ್ಯಾನ್ ಅಂಕಲ್ಗೆ ಕಾಲ್ ಮಾಡಿ ಪಿಕ್ ಮಾಡಿಸಿ ಕರ್ಕೊಂಬಂದು ಡ್ರಾಪ್ ಮಾಡಿದ್ರು. ಆಮೇಲೆ ನಾವು ಹೊರಟಿದ್ದು. ಹೀಗೆ ಇವಳಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ನೋಡೋಣ ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ತೀಯಾ? ನೋಡೋಣ ಏನಾಗ್ತಾರೆ ಅಂತ. ಲೈಕ್ ಇನ್ ಆರ್ ಸ್ಕೂಲ್ ಸ್ವಿಮ್ಮಿಂಗ್ ಏರಿಯಾ, ಇಟ್ಸ್ ಲೈಕ್ ಕನ್ನಡದಲ್ಲಿ ಮಾತಾಡೋ, ಅದು ಔಟ್ಸೈಡ್. ಓಕೆನಾ? ಸೊ ಇನ್ ದಟ್ ಲೈಕ್ ಅದು ಹೋಗಿ ಮಾತಾಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ? last 10 minutes we have play time. So we play volleyball, like going inside the hoop, and then our sir will throw some fishes, and we have to go and get it. Fish toys. ಇದೆಲ್ಲ ಆಕ್ಚುಲಿ ಅವ್ರು ಸ್ವಿಮ್ಮಿಂಗ್ ಅಲ್ಲಿ ಆಡ್ಸೋದು. ಹೂಪ್ ಎಲ್ಲ ಇರುತ್ತೆ, ಹೂಪ್ ಒಳಗಿಂದ ಹೋಗಬೇಕು, ಅದೆಲ್ಲ ಇರುತ್ತೆ ಸ್ವಿಮ್ಮಿಂಗ್ ಅಲ್ಲಿ. We have to go inside that. There is a hoop. ಹೂಪ್ ಅದೆಲ್ಲ ತುಂಬ ಚೆನ್ನಾಗಿದೆ ಇವ್ರ ಸ್ಕೂಲಲ್ಲಿ ಸ್ವಿಮ್ಮಿಂಗು. ಆ್ಯಂಡ್ ಆ್ಯಕ್ಚುಲಿ ನಾನು ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಐ ಹ್ಯಾಡ್ ಡೋಂಟ್ ನೋ ಲೈಕ್ ಐ ಹ್ಯಾವ್ ಆ್ಯಡೆಡ್ ಇಟ್ ಎನಿವೇರ್ ಇನ್ ದ ವ್ಲಾಗ್. ಅವ್ರ ಸ್ಕೂಲ್ದು ಆ್ಯಕ್ಚುಲಿ ನಾನು ಸ್ನ್ಯಾಪ್ ಹಾಕಿರ್ತೀನಿ ಪ್ರಾಬಬ್ಲಿ. ನಾನು ಹೋದಾಗ ಅವಳು ಸ್ಕೂಲಿಗೆ ವೆರಿ ಫಸ್ಟ್ ಟೈಮ್ ನಾನು ಹೋದಾಗ ಹ್ಯಾವ್ ವಿಡಿಯೋಡ್ ಇಟ್. ಯಾಕೆ ಅಂದರೆ ನಮ್ಮ ಅಮ್ಮಂಗೆ ತೋರಿಸ್ಬೇಕಿತ್ತು ಅಂತ, ನಮ್ಮ ಅಮ್ಮ ಬಂದಿರಲಿಲ್ಲ. ಸೊ ದಟ್ಸ್ ವೈ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ. ನಾನು ಸ್ನ್ಯಾಪ್ ಮಾಡಿದ್ದೆ ಫ್ಯಾಮಿಲಿ ಗ್ರೂಪಲ್ಲಿ. ನಮ್ಮ my sister, she has half day every day. She goes at my lunch break 12 o'clock. ಅವಳು 12 ಗೆಲ್ಲ ಮುಗ್ದೋಗುತ್ತೆ ಸ್ಕೂಲು. So for me I should go, like for me it ends at 3 o'clock, 3:30 or 3 o'clock. Okay, so from there from school only I have to rush to the swimming area. Then she has to come from the house. ಇವಳನ್ನ ನಮ್ಮ ಅಕ್ಕ ಪಿಕ್ ಮಾಡಿ, ಬಿಕಾಸ್ ಇವಳದು ಸ್ಕೂಲ್ 12 ಗೆಲ್ಲ ಮುಗ್ದೋಗುತ್ತೆ. ಅಕ್ಕ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾಳೆ. ದೆನ್ ಇವಳದು 3 o'clock ಮುಗಿತು, ಇವಳು ಡೈರೆಕ್ಟ್ ಸ್ವಿಮ್ಮಿಂಗ್ ಹೋಗ್ತಾಳೆ. ನಮ್ಮ ಅಕ್ಕ ಅಷ್ಟರಲ್ಲಿ ಇವಳನ್ನ ರೆಡಿ ಮಾಡಿ ಊಟ ಮಾಡಿಸಿ ಕರ್ಕೊಂಡು ಹೋಗಿರ್ತಾಳೆ ಸ್ವಿಮ್ಮಿಂಗಿಗೆ. ಸೊ ಈ ಥರ ಸರ್ಕಸ್ ಮಾಡ್ತಾ ಇರ್ತಾಳೆ ನಮ್ಮ ಅಕ್ಕ. ಗುಂಡ ಬೇರೆ ಹೇಳೋ, ನಿಂಗೆ ಸ್ಕೂಲ್ ಹೋಗ್ತಿದ್ಯಲ್ವಾ? ಯಾರ್ಯಾರು ಫ್ರೆಂಡ್ಸ್ ನಿನಗೆ ಸ್ಕೂಲಲ್ಲಿ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಗುಂಡನಿಗೆ. ಗುಂಡ ಎಕ್ಸ್ಟ್ರೋವರ್ಟು. ಏನು ನಿನ್ನ ಬೆಸ್ಟ್ ಫ್ರೆಂಡ್ ಹೆಸರೇನು? ಟಿಂಪುನಾ? ಏಂತಿಕ್ಕೆ ಅವನು ಇಷ್ಟ ನಿನಗೆ? ಏಂತಿಕ್ಕೆ ಇಷ್ಟ ಅವನು? ಏಂತಿಕ್ಕೆ ಇಷ್ಟ ಅವನು ನಿನಗೆ? ಚೆನ್ನಾಗಿ ಮಾತಾಡ್ತಾನ, ಚೆನ್ನಾಗಿ ಆಟ ಆಡ್ತಾನ ನಿನ್ನ ಜೊತೆ? ಅದಕ್ಕೆ ಇಷ್ಟ ನಮ್ಮ ಗುಂಡಂಗೆ. ನಿನ್ನ ಹೆಸರು ಹೇಳು ಎಲ್ಲರಿಗೂ.
ಬಲ್ವಿತ್ ಅಂತ ನಮ್ಮ ಹುಡುಗನ ಹೆಸರು, ನಾನು ಗುಂಡ ಅಂತ ಕರಿತೀನಿ. ಅವ್ನು ಚಿಕ್ಕದಾಗಿದ್ದಾಗ ಗುಂಡುಗಿದ್ದ, ಅವಾಗ ಇಟ್ಟಿದ್ದ ಹೆಸರು ನಾನು. ಸೊ ಹೀಗೆ ದಿಸ್ ಇಸ್ ಆರ್ ಮೆಮೊರೀಸ್ ವಿತ್ ಚಾಮುಂಡಿ ಬೆಟ್ಟ. ಆ ಕಡೆ ಹೋಗ್ಬೋದು, ಬಟ್ ಮಕ್ಕಳು ವಾಪಸ್ ಬರ್ತಾರ ಅನ್ನೋದು ಡೌಟು ನನಗೆ. ಕರ್ಕೊಂಡು ಹೋಗೋಣ ಆ ಕಡೆ, ಒಂದು ರೌಂಡ್ ಹಾಕೊಂಬರೋಣ. ವಿಲ್ ಗೋ ದಿಸ್ ವೇ ಆ್ಯಂಡ್ ವಿಲ್ ಗೋ ಬ್ಯಾಕ್. ಯಾ ನೋಡೋಣ, ಎಕ್ಸೈಟೆಡ್ ಆಗಿದ್ದಾರೆ. ಲೆಟ್ಸ್ ಸಿ. ವೈ ದಶು? ದಶಿಕನ್ ಫ್ರಾಕ್ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. 3 ಫೇರೀಸ್ ಇದೆ, ಫೇರೀಸ್ ಫ್ರಾಕ್ಸ್ ಹಾಕೊಂಡಿದೆ. ನಮ್ಮ ದಶಿಕಾ ಶಿ ಇಸ್ ವೆರಿ ಎಕ್ಸ್ಟ್ರೋವರ್ಟ್ ಆ್ಯಕ್ಚುಲಿ. ಕ್ಯಾಮ್ರಾ ತೆಗೆದ್ರೆ ಶಿಲ್ ಗೆಟ್ ಶೈ ಅಷ್ಟೇ. ಕ್ಯಾಮ್ರಾ ತೆಗೆದ ತಕ್ಷಣ ಅವ್ಳು ಸೈಲೆಂಟ್ ಆಗಿಬಿಡ್ತಾಳೆ, ಇಲ್ಲ ಅಂದರೆ ಪಟ 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 ಮಾತಾಡ್ತಿರ್ತಾಳೆ. ಬಾ, ಏನಾಯ್ತು? ಸೊ ಮಕ್ಕಳನ್ನ ಈ ಥರ ಔಟ್ಡೋರಲ್ಲಿ ಜಾಸ್ತಿ ಆಟ ಆಡ್ಸಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಮೊಬೈಲಿಗೆ ಅಟ್ಯಾಚ್ ಆಗಿದ್ರೆ ಏನೋ ಮಿಸ್ ಮಾಡ್ಕೊತಿದ್ದಾರೆ ಅನಿಸುತ್ತೆ ನನಗೆ. ಸೊ ಆ್ಯಕ್ಚುಲಿ ನಮ್ಮಿಬ್ಬರು ಮಕ್ಕಳು ಸ್ವಲ್ಪ ಔಟ್ಡೋರ್ ಇದ್ದಾರೆ. ಸೊ ಅವ್ರಗಡೆ ಸ್ವಲ್ಪ ಜಾಸ್ತಿ ಬ್ಯಾಡ್ಮಿಂಟನ್ನು, ವಾಲಿಬಾಲು, ಅದು ಇದು ಸ್ವಿಮ್ಮಿಂಗು. ಸೊ ಈ ಥರದ್ರಲ್ಲಿ ಬಿಸಿ ಇಟ್ಟಿದ್ದಾಳೆ ನಮ್ಮ ಅಕ್ಕನಿಗೆ ಇಷ್ಟ ಇಲ್ಲ ಜಾಸ್ತಿ ಫೋನ್ ಎಡಿಟ್ ಮಾಡೋದು. ಕೊಡ್ತಾಳೆ ಫೋನು, ಬಟ್ ಟೈಮ್ ಪೀರಿಯಡ್ ಇರುತ್ತೆ, ಒಂದು 30 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ. ಬಟ್ ಯಾ ಚಲೋ, ಈಗಿನ ಕಾಲದಲ್ಲಿ ಅಷ್ಟಾದರೂ ಕೊಡಲೇಬೇಕಿಲ್ಲ ಅಂದರೆ ಮಕ್ಕಳು ರಾಂಗ್ ಆಗ್ತಾರೆ. ಸೊ ಬಿಕಾಸ್ ಇವಳಿಗೆ ಡಯಾನಾ ಚಿಕ್ಕ ವಯಸ್ಸಲ್ಲಿ ಡಯಾನಾ ಶೋಕ್ ತುಂಬ ಅಡಿಕ್ಟ್ ಆಗಿದ್ಲು. ಬಟ್ ನಾವು ಇವಾಗ ಯಾವುದೋ ಬೇರೆದೇನು ಇಟ್ಕೊಂಡಿದ್ದಾಳೆ. ನನ್ನ ಗೇಮ್ ವ್ಲಾಗಲ್ಲಿ ನೋಡಿದರೆ ಅವಳು ಹೇಳಿದ್ದಾಳೆ ಅದನ್ನು, ನನಗೆ ಹೇಳಕ್ಕೆ ಬರೋಲ್ಲ ಅದು ಹೆಸರೆಲ್ಲ, ಏನೋ ಇದೆ ಹೆಸರು. ದಶಿಕಂಗೆ ಯಾವ ಗೇಮ್ ಇಷ್ಟಪ್ಪ? ದಶಿಕಾ ಯಾವುದೋ ಬೇರೆದೇನೋ ನೋಡ್ತಾಳಲ್ಲ ಕಾರ್ಟೂನ್, ಯಾವುದಪ್ಪ? ಚಸ್ಯಾ. ದಶಿಕನ್ ಫೇವ್ರೇಟ್ ಕಾರ್ಟೂನ್ ಯಾವುದು? ಮಿಕ್ಕಿ ಅಂತ. ಯಾವುದೋ ಮಿಕ್ಕಿನಾ? ಮಿಕ್ಕಿ ಮೌಸಾ? ಮತ್ತು ಯಾವುದೋ ಬೇರೆ ನೋಡ್ತಾ ಇದ್ದೆ, ಮ್ಯಾಶಾ ಆ್ಯಂಡ್ ದ ಬೇರ್. ಮ್ಯಾಶಾ ಆ್ಯಂಡ್ ದ ಬೇರ್ ಅಂತ ಮುಂಚೆ. ಇವಳು ಇವಾಗ ಯಾವುದೋ ನೋಡ್ತಿದ್ಲು, ಯಾವುದು? ಹಾಂ. ಓ, ಯು ಆಲ್ವೇಸ್ ವಾಚ್ ಕಾರ್ಟೂನ್. ಸ್ಟಾಪ್ ಇಟ್. ನೋ 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 ನಾಟ್ ಇಟ್ ಆಲ್. ಬಾ ಚಿನ್. ನೋಡ್ದಾ ನಮ್ಮ ಗುಂಡ ಆಲ್ರೆಡಿ ಹೋಗ್ಬಿಟ್ಟ ಅವನು. ಯಾರು ಹೆಲ್ಪು ಬೇಡ, ನಮ್ಮ ಗುಂಡ ತುಂಬ ಶಾರ್ಪ್ ಇದ್ದಾನೆ, ತುಂಬ ಎನರ್ಜಿಟಿಕ್ ಇದ್ದಾನೆ. ಏಯ್ ಓಡಬಾರ್ದು, ಅತಿ ಮೇಲೆ ಹತ್ತೋ. ಇನ್ನೊಂದು ಸ್ಟೆಪ್ ಮೇಲತ್ತಿ. ಅಲ್ವಿತ್ ಮೇಲತ್ತ. ಹಾಂ ಮೇಲತ್ತ. ಹಾಂ ಇಲ್ಲಿ ನಡೀರಿ, ಎಲ್ಲರೂ ದೊಡ್ಡದಾಗಿದೆ ಸ್ಪೇಸು. ಅಲ್ಲೇ ನಡಿ. ಸೊ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಈ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಆಡಿಲ್ಲ, ಬಿಕಾಸ್ ನಮ್ಗೆ ಅಲೋ ಇರಲಿಲ್ಲ. ಇವಾಗ ಪಬ್ಲಿಕ್ಗೆ ಅಲೋ ಇದೆ, ನಮಗೆ ಇಲ್ಲೆಲ್ಲ ಜಸ್ಟ್ ವಾಕ್ ಮಾಡೋದಕ್ಕೆ ಅಲೋ ಇತ್ತು. ಆ್ಯಂಡ್ ಇಲ್ಲೆಲ್ಲ ಮಾರ್ನಿಂಗ್ ಯೂಶ್ವಲಿ ಅದು ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡೋರು ಇರ್ತಾರಲ್ಲ, ಅವ್ರು ಇರ್ತಾರೆ, ಅವರು ಕೋಚ್ ಅವರೆಲ್ಲ ಬಂದು ಹೇಳ್ಕೊಡ್ತಾ ಇರ್ತಾರೆ. ಸೊ ನಮಗಿದೆಲ್ಲ ಅಲೋ ಇರಲಿಲ್ಲ. ಆ್ಯಂಡ್ ನಾನು ನಿಮಗೆ ರಾಣಿ ಬಂಗ್ಲೆ ತೋರಿಸ್ತೀನಿ. ಐ ಡೋಂಟ್ ನೋ ಇನ್ನೂ ಇದೆಯಾ, ಡೆಮಾಲಿಷ್ ಮಾಡಿಬಿಟ್ಟಿದ್ದಾರ ಅಂತ. ಹಾಂಟೆಡ್ ಹೌಸು ನಾವು ಹಂಗೆ ಕರಿತಾ ಇದ್ವಿ ಅಷ್ಟೇ. ಎಲ್ಲರಿಗೂ ಒಂದು ಸ್ಟೋರಿ ಇರುತ್ತಲ್ಲ ಚಿಕ್ಕ ವಯಸ್ಸಲ್ಲಿ, ನಮ್ಗೆ ಆ ಬಿಲ್ಡಿಂಗ್ ತೋರಿಸ್ಬಿಟ್ಟು ದಿಸ್ ಇಸ್ ಎನ್ ಹಾಂಟೆಡ್ ಹೌಸ್, ರಾಣಿ ಬಂಗ್ಲೆ ಅದು ಇದು ಅಂತ ಏನೇನೋ ಹೇಳಿ ಎದುರಿಸ್ತಿದ್ರು. ಬಟ್ ನಾವೆಲ್ಲ ಅಲ್ಲೆಲ್ಲ ಹೋಗಿ ಕೂಕೊಳ್ಳೋದು, ಎಕೋ ಆಗ್ತಿತ್ತು ಅದು ಪ್ಯಾಲೇಸಲ್ಲಿ. ಸೊ ಕಿಟಕಿ ಹತ್ರ ಕೂಗೋದು ಅದೆಲ್ಲ ಮಾಡ್ತಿದ್ವಿ. ಲೆಟ್ಸ್ ಸಿ. ರೋಡೇ ಮಾಡಿಬಿಟ್ಟಿದ್ದಾರೆ ಈಗ, ಮೊದಲೇ ರೋಡೆಲ್ಲ ಇರಲಿಲ್ಲ. ಚಲೋ. ಭಯನೇ ಇಲ್ವಾ ನಿನಗೆ? ಸ್ಟ್ರಾಂಗ ನೀನು? ವೆರಿ ಗುಡ್. ದೇಶು ಬಾಚಿನಿ ಮುಂದಕ್ಕೆ ಹೋಗು. ಹಾಂ, ರೋಡ್ ಮೇಲೆ ನಡೀರಿ ಎಲ್ಲರೂ, ಲೆಫ್ಟ್ ಸೈಡಲ್ಲಿ. ಹಾಂ ಈ ಕಡೆ ಹಾಂ ಫುಲ್ಲ ಸರ್ಕಲ್ ಆಗ್ತದು. ನಮ್ಮ ಹುಡುಗ ಯಾರಿಗೂ ಕೇರ್ ಮಾಡಲ್ಲ, ಹೋಗ್ತಾ ಇರ್ತಾನೆ. ಯಾರು ಬರ್ರಿ ಬಿಡ್ರಿ ನಾನು ಹೋಗ್ತೀನಿ ಅಂತ ಅವನು. ಓ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನಾವು ಬಂದಾಗ ಏನೂ ಇರಲಿಲ್ಲ, ತುಂಬ ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿ. ವೆರಿ ನೈಸ್. ಸೊ ಗೈಸ್, ರಾಣಿ ಬಂಗ್ಲೆ ಕಾಣ್ತಾ ಇಲ್ಲ. ಪ್ರಾಬಬ್ಲಿ ದೇ ಹ್ಯಾವ್ ಡೆಮಾಲಿಶ್ಡ್. ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಮೇ ಬಿ ಅಲ್ಲೇ ಮಾಡಿಲ್ಲ, ಇದ್ರ ಹಿಂದೆ ಇದೆಯಾ ನನಗೆ ಗೊತ್ತಾಗ್ತಿಲ್ಲ. ನೋಡಿ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಚುಲಿ ಮಾಡ್ತಿದ್ದಾರೆ, ದೇ ಆ್ಯಕ್ಚುಲಿ ಸ್ವಿಮ್ ಮಾಡ್ತಿದ್ದಾರೆ ನೋಡಿ. ತುಂಬ ಜನ ಕೋಚ್ ನಡೀತಿದೆ ಅಂತ. ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್. ಹೌದು, ಇಂಡೋರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇದನ್ನು ಇಲ್ಲಿ. ಯಾ ರಿಯಲಿ ನೈಸ್. ಹತ್ರ ಹೋಗ್ಬಾರ್ದು. ಚಸ್ಸಿ ಜಂಪ್ ಮಾಡ್ತೀಯಾ? ನೋ ಡೋಂಟ್. ನೋ ಗಾಯ್ಸ್, ಸಿಗಲಿಲ್ಲ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ ಹುಡ್ಕಕ್ಕೆ ರಾಣಿ ಬಂಗ್ಲೆ, ಬಟ್ ಐ ಡೋಂಟ್ ಸಿ ಎನಿವೇರ್. ಅದೊಂದು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಕಾಣ್ತಿದೆ. ಲೆಟ್ಸ್ ಸಿ. ಸೊ ನೋ ರಾಣಿ ಬಂಗ್ಲೆ ಎನಿಮೋರ್. ಇಟ್ಸ್ ಜಸ್ಟ್ ಮೀ ಕಿಡ್ಸ್ ಹ್ಯಾವಿಂಗ್ ಸಮ್ ಫನ್ ಇನ್ ಆರ್ ಸ್ಟೇಡಿಯಂ. ನೋಡಿ ಆಲ್ರೆಡಿ ಶಿ ಸೇಯಿಂಗ್ ಕಾಲು ನೋಡ್ತಿದೆ, ಅದು ನೋಡ್ತಿದೆ, ಇದು ನೋಡ್ತಿದೆ ಅಂತ. ಅವಳು ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದಾಳೆ, ಸ್ಟ್ಯಾಮಿನಾ ತುಂಬ ಚೆನ್ನಾಗಿದೆ. ಡೌ ಮಾಡ್ತಾ ಇರ್ತಾಳೆ ಆಗಾಗ ಸ್ವಲ್ಪ ಜಾಸ್ತಿ. ಅವಳಿಗೆ ತುಂಬ ಕೇರ್ ಅವ್ರ ಮನೇಲಿ, ಅದಕ್ಕೆ ಅವಳು ಅದನ್ನೇ ರೂಢಿ ಮಾಡ್ಕೊಂಡಿದ್ದಾಳೆ. ಅಲ್ವಾ ಚಸ್ಯಾ? ಅಲ್ವಾ? ಅವಾಗ ಸ್ವಲ್ಪ ಡೌ ಮಾಡ್ತೀಯಲ್ವಾ ನೀನು? ನೋಡ್ದಾ
ಮಮ್ಮ ಇಸ್ ಆಲ್ವೇಸ್ ರೈಟ್. ಮಮ್ಮ ನೋಸ್ ದ ನೀಸ್ ಇಸ್ ವೆರಿ ವೆಲ್. ಸೊ ನಂಗೆ ಗೊತ್ತು ನನ್ನ ಮಕ್ಳು ಹೇಗೆ ಅಂತ. ನಮ್ಮ ದಶಿಕಾ ಆಗಿಲ್ಲ. ದಶಿಕಾ ಬೇಕು, ಬೇಡ ಅಂದರೆ ಬೇಡ ಅಷ್ಟೇ. ಗುಂಡ ಮಾಮ ಕರ್ಕೊಂಬರ್ತಿರ್ತಾನ ನಿನ್ನ ಇಲ್ಲಿ. ಮಾಮ ಕರ್ಕೊಂಬಂದ್ರೆ ಏನು ಮಾಡಿಸ್ತಾನೆ? ಏನೇನು ಆಟ ಆಡಿಸ್ತಾನೆ? ಜಂಪಂಪೈ. ಇವತ್ತೇನೋ ಜಂಪಂಪೈ ನನಗಂತೂ ಗೊತ್ತಿಲ್ಲ. ನಮ್ಮ ಹುಡುಗ ಜಂಪಂಪೈ ಅಂತ ಬಿಡ್ತಾ ಇಲ್ಲ. ಇಲ್ಲಿ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಇಲ್ಲಿಂದ. ಇಫ್ ಯು ಗೈಸ್ ಕ್ಯಾನ್ ಸಿ. ಯಾ ಅಲ್ಲೇ ಹೋಗಿದ್ದಿದ್ದೇನೆ ನಾವು. ಝೂಮ್ ಇಷ್ಟೇ ಅನ್ಸುತ್ತೆ ಆಗೋದು ಮ್ಯಾಕ್ಸಿಮಮ್ ಮೊಮೆಂಟಲ್ಲಿ. ಐ ಡೋಂಟ್ ನೋ. ಯಾ ಮ್ಯಾಕ್ಸಿಮಮ್ ರೂಮ್ ರೇಷಿಯೋಸ್ ಡನ್. ದಶು ಬಾ. ನಮ್ಮ ಗುಂಡ ಕೈಯೇ ಹಿಡ್ಕೊಳ್ಳಲ್ಲ, ನಾನೇ ಹೋಗ್ತೀನಿ ಅಂತಾನೆ. ಅಪಾರ್ಟ್ಮೆಂಟ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಬಂದಾಗ ಏನೂ ಇಲ್ಲ. ನಾವು ಬರ್ತಾ ಇರಬೇಕಾದ್ರೆ ಎಲ್ಲ ಚಿಕ್ಕವರಿದ್ದಾಗ ತುಂಬ ಡೆವಲಪ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಲೆವೆಲ್. ನಮ್ಮ ಅಜ್ಜಿ ಮನೆ ರೋಡಲ್ಲೇ ಒಂದು ಹಳೆ ಬಿಲ್ಡಿಂಗ್ ಇಲ್ಲ, ಎಲ್ಲ ಹೊಡಿಸಿದ್ದೆ. ರೀಕನ್ಸ್ಟ್ರಕ್ಟೆಡ್ ಎವ್ರಿಥಿಂಗ್. ಇಟ್ಸ್ ಗುಡ್ ಟು ಬಿ ಅರೌಂಡ್ ಕಿಡ್ಸ್. ಇಟ್ಸ್ ಜಸ್ಟ್ ಲೈಕ್ ಅವ್ರು ನಮಗೆ ಜ್ಞಾಪಿಸ್ತಾ ಇರ್ತಾರೆ. ಅಲ್ಲಿ ನೋಡಿ ನಾಯಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಮಳ್ಳಲ್ಲಿ. ಈ ಜಂಪ್ ಮಾಡ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ. ಬೇಗ ಬಂದು ಇಲ್ಲಿ ಶಟಲ್ ಆಡ್ತಾ ಇದ್ವಿ ಈ ಸ್ಪೇಸಲ್ಲಿ. ನಾನು ರಮ್ಯಾಕ್ಕ ಬರ್ತಾಯಿದ್ರು, ಗೀತಕ್ಕ ಕೆಲವು ಸತಿ ಬರ್ತಿದ್ರು, ಆ್ಯಂಡ್ ಮೇಘ ಇರ್ತಿದ್ದ, ಸುನಿ ಇರ್ತಿದ್ದ, ಸಮ್ಟೈಮ್ಸ್ ಚರು ಆ್ಯಂಡ್ ಗೌತಮ್. ಎಸ್ ವಾಟ್ ಹ್ಯಾಪನ್? ಸೈಡಲ್ಲಿ ಬನ್ನಿ, ಹತ್ತು ಪಾಡಿಗೆ ಅದು ಓಡಾಡ್ಲಿ. ಏನೇನು ಆಟ ಆಡಿದ್ರಿ? ಏನು ಆಟ ಆಡಲಿಲ್ಲ, ಜಸ್ಟ್ ವಾಕ್ ಮಾಡಿದ್ವಿ. ಅವರಿಗೆ ನಮ್ಮ ಸ್ಟೇಡಿಯಮ್ನೆಲ್ಲ ತೋರಿಸಿದೆ. ಆ್ಯಂಡ್ ಲೆಟ್ಸ್ ಸೇ ಬಾಯ್ ಟು ದ ಸ್ಟೇಡಿಯಮ್. ಆ್ಯಂಡ್ ಆ ಕಡೆ ಎಲ್ಲ ಹೋದರೆ ನಿಮ್ಗೆ ಇನ್ನೂ ಅದಕ್ಕೆ ಏನಂತಾರೆ ಅಂತ ಸ್ಪೋರ್ಟ್ಸ್ ನನಗೆ ಐಡಿಯಾ ಇಲ್ಲ. ಬೆಟ್ಟ ಥರ ಮಾಡಿ ಹತ್ತದಕ್ಕೆ ಮಾಡಿರ್ತಾರಲ್ಲ, ಸೊ ಅದೆಲ್ಲ ಇದೆ. ಬಟ್ ಐ ಡೋಂಟ್ ವಾಂಟ್ ಗೋ ದೇರ್ ಬಿಕಾಸ್ ಮಕ್ಳು ಇದ್ದಾರೆ, ಅವ್ರು ಜಾಸ್ತಿ ನಡೆಯೋಕ್ಕಾಗಲ್ಲ. ಲೆಟ್ಸ್ ನಾಟ್ ಮೇಕ್ ಇಟ್ ಎ ಲಾಂಗ್ ವಾಕ್. ಲೆಟ್ಸ್ ಹೆಡ್ ಬ್ಯಾಕ್ ಹೋಮ್. ಹೊರಡ್ಬೇಕೀಗ ಬೆಂಗಳೂರಿಗೆ. ನನ್ನ ಫ್ರೆಂಡ್ ಬರ್ಡೇ ಕೂಡ ಇದೆ, ಸೊ ಸಂಜೆ ಬರ್ಡೇಗೆ ಹೋಗಬೇಕು. ಸೊ ಐ ಹ್ಯಾವ್ ಎ ಪ್ಲ್ಯಾನ್ ಟು ಸ್ಕೈರೋದಲ್ಲಿ ಇಟ್ಟಿದ್ದಾರೆ ಪಾರ್ಟಿ, ಒಂದು ಸೆಲೆಬ್ರೇಷನ್. ಸೊ ಅಲ್ಲಿಗೆ ಹೋಗಬೇಕು. ಸೊ ಲೆಟ್ಸ್ ಹೆಡ್ ಬ್ಯಾಕ್ ಹೋಮ್ ಆ್ಯಂಡ್ ಗೆಟ್ ಗೋಯಿಂಗ್. ಎಲ್ಲ ಟೈಮು ಇಟ್ಸ್ ನೌ 5 o'clock, 4:45. ಸೊ ಕೋಚಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದಿದ್ದಾರೆ, ಓಡ್ತಾ ಇದ್ದಾರೆ. ಆ್ಯಂಡ್ ಯಾ ಲೆಟ್ ಅಸ್ ಹೆಡ್ ಬ್ಯಾಕ್ ಹೋಮ್. ಇದಾಗಿತ್ತು ನಮ್ಮ ಶಾರ್ಟ್ ವಿಡಿಯೋ ಆನ್ ಅವರ್ ಬ್ಯೂಟಿಫುಲ್ ಮೆಮೊರಿ ಇನ್ ಚಾಮುಂಡಿ ಸ್ಟೇಡಿಯಂ. ಆ್ಯಂಡ್ ಈ ವ್ಯೂನೇ ಇದ್ದಿದ್ದು ನಮ್ಮ ಅಜ್ಜಿ ಮನೆ ಟೆರೆಸಿಂದ ಡೈರೆಕ್ಟಾಗಿ. ಬಟ್ ಆ ಬಿಲ್ಡಿಂಗ್ ಕಟ್ಟಿ ಇವಾಗ ವ್ಯೂ ಹೋಗಿದೆ. ವಿ ಆರ್ ಬ್ಯಾಕ್ ಟು ಅಜ್ಜಿ's ಹೌಸ್. ಇದು ಅಜ್ಜಿ ಮನೆ. ಟಡಾ ಯೇ ನಮ್ಮಮ್ಮನ ತವರು ಮನೆ. ಮತ್ತೆ ಸಿಗೋಣ ಹೊಂದಿವೆ ಕಾರಲ್ಲಿ. ಗೋ ಬಾಯ್. ಬಾಯ್ ಬಾಯ್ ಫ್ರಮ್ ಗುಂಡಾ.